ಬನ್ನಿ, ವಾಟರ್ ಫಾಲ್ಸ್ ಇಲ್ಲೇ ಇದೆ, ತೋರಿಸ್ತೀನಿ ಹೆಂಗಿದೆ ಕಾಣಿಸ್ತಿದ್ಬೋದು ನಿಮಗೆ. ನೋಡಿ ಸಖತ್ತಾಗಿದೆ. ಸೊ ಸಮ್ಮರ್ ಆಗಿರೋದಕ್ಕೆ ನೀರು ಸ್ವಲ್ಪ ಕಮ್ಮಿ ಇದೆ, ಬಟ್ ಈ ಸಮ್ಮರಲ್ಲೂ ಇಷ್ಟು ಚೆನ್ನಾಗಿ ನೀರು ಬರ್ತಿದೆ ಅಂದರೆ ಇನ್ನು ವಿಂಟರಲ್ಲಿ ಬಂದರೆ ಇನ್ನೂ ಹೆಂಗಿರುತ್ತೆ. ಸಖತ್ತಾಗಿತ್ತು ಮಾತ್ರ. ಈ ಕಡೆ ಗೇಟ್ ಹಾಕಿದ್ದಾರೆ, ಯಾಕೆ ಗೊತ್ತಿಲ್ಲ. ಬನ್ನಿ ನೋಡೋಣ ನಾವೇನಾದ್ರು ಕೆಳಗಡೆ ಹೋಗ್ಬೋದಾ ಅಂತ. ಯಾರೋ ಗೊತ್ತು ಇಲ್ಲಿ ಹೋಗ್ತೀವಿ ಅಂತ. ಮೋಸ್ಟ್ಲಿ ಕೆಳಗಡೆ ನೀರು ಗಂಟ ಹೋಗ್ತೀವಿ ನಾವು, ಗೊತ್ತಿಲ್ಲ. ಹೌದು ಹೌದು, ಗೇಟ್ ಹಾಕಿದ್ದಾರೆ, ಯಾರೂ ಇಲ್ಲ, ಅದಕ್ಕೆ ಓಡ್ ಬಂದ್ಬಿಟ್ಟೆ, ಯಾರು ಕೇಳಲ್ಲ ಅಂತ. ವಾವ್, ಸೂಪರಾಗಿದೆ ಮಾತ್ರ. ಕಾಣಿಸ್ತಿದ್ದು ಬರ್ಬೋದು ನಿಮಗೆ. ಇಲ್ಲಿ ಎಂಟ್ರಿ ಇಲ್ಲ, ಇಷ್ಟು ಕೆಳಗಡೆ ಗಂಟ, ಬಟ್ ಬಂದಿದ್ದಾರೆ ಹೆಂಗಿದ್ರು ಹುಡುಗರು. ಚೆನ್ನಾಗಿದೆ, ಬನ್ನಿ ಹೋಗೋಣ. ಸಖತ್ತಾಗಿದೆ ಮಾತ್ರ. ಇಲ್ಲೆಲ್ಲ ಫುಲ್ ನೀರು ಅನಿಸುತ್ತೆ ಮಳೆಗಾಲದಲ್ಲಿ. ಬನ್ನಿ ಅಲ್ಲಿಗೆ ಹೋಗೋಣ. ವಾವ್, ಪೀಸ್ ಆಗಿದೆ, ಯಾರೂ ಇಲ್ಲ ಮಾತ್ರ. ಬನ್ನಿ ಹೋಗೋಣ, ಫೋಟೋ ತಗೊಳ್ಳೋಣ ಒಂದು ಸ್ವಲ್ಪ. ಲೊಕೇಶನ್ ಮಾತ್ರ ಕರಾವಾಗಿದೆ, ನೀವು ನೋಡ್ಬೋದು. ಯಾರೂ ಜನ ಇಲ್ಲ, ಅದೇ ಒಂದು ಖುಷಿ ವಿಷಯ. ಈ ಥರ ವಾಟರ್ ಫಾಲ್ಸ್ ನೋಡೋಕ್ಕೆ ನೀವು ಎಷ್ಟು ಕೊಟ್ಟರು ಕಡಿಮೆನೇ ಅಂದ್ಕೊಳ್ಳಿ, ಬಟ್ ಸಖತ್ತಾಗಿದೆ ಮಾತ್ರ. ಪೀಸಾಗಿದೆ ನೋಡಿ. ಅಲ್ಲಿ ಯಾರೋ ಅಲ್ಲಿ ಗಂಟ ಹೋಯ್ತಾವನೆ, ಏನೋ ಮಾಡ್ಕೊಂಡಿದ್ವಿ. ಇಲ್ಲಿ ಬಂದು ಕೆಳಗಡೆ ಬಂದರೆ ಆಗಲ್ವ, ಇಲ್ಲಿ ಸೇಫ್ ಆಗಿದೆ. ಅಲ್ಲಿ ತುಂಬ ರಿಸ್ಕಿ ಆಗಿದೆ ಅಲ್ಲಿ, ಬಟ್ ಲೊಕೇಶನ್ ಮಾತ್ರ ಸರಿಯಾಗಿದೆ. ಲೊಕೇಶನ್ ಪಿಂಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ವ್ಯೂ ಮಾತ್ರ ಖರಾಬಾಗಿದೆ, ಅಷ್ಟು ಮೇಲಿಂದ ನೀರು ಬರ್ತಾ ಇರೋದು. ಸಖತ್ತಾಗಿದೆ ಮಾತ್ರ. ಇದೆಲ್ಲ ನೀರು ಬರ್ದಿರಾ, ನೀರೆಲ್ಲ ಕಡಿಮೆ ಇದೆ ನೋಡಿ. ಈ ಕಡೆ ಎಲ್ಲ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಹೋಗ್ತಿದೆ. ಸೂಪರಾಗಿದೆ ಮಾತ್ರ. ಈ ಮರ ನೋಡಿ, ಎಲ್ಲಿಂದ ಬಿದ್ದಿದೆಯೋ ಮರ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ನೀರು ಕುಡಿಬೋದಲ್ಲ ಇಲ್ಲಿರೋದು. ಹಾಂ, ಇಲ್ಲಿರೋ ನೀರು ಬೆಂಗಳೂರಲ್ಲಿ ಕುಡಿಯೋ ನೀರಿಗಿಂತ ಈ ನೀರು ಎಷ್ಟೋ ಬೆಟ್ರು. ಬಾ, ಏನು ಕೋಲ್ಡಾಗಿದೆ, ಏನು ಕೋಲ್ಡಾಗಿದೆ ನೀರು. ನೀರು ಮಾತ್ರ ಸಕ್ಕತ್ತಾಗಿದೆ. ಹಿಂಗೆ ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ಒಳ್ಳೆ ಫ್ರಿಜ್ಜಲ್ಲಿ ಇಕ್ಕಿರೋ ನೀರು ಚಿಲ್ಲಾಗಿದೆ, ಸೂಪರಾಗಿದೆ ಮಾತ್ರ. ಅಲ್ಲೆಲ್ಲ ಹೋಗೋದು ಬೇಡ, ಸುಮ್ಮನೆ ರಿಸ್ಕು. ಸಖತ್ತಾಗಿದೆ ಮಾತ್ರ ಲೊಕೇಶನ್, ನೋಡ್ಬೋದು ನೀವು. ಒಳ್ಳೆ ಹಿಂಗೇನು ಫಾಸ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಐದ ಪಾಟ್ಯಾಗ ಬಂದ್ಕೋತಾರೆ. ಏನೋ ಪ್ಯಾಟೆ ಮಂದಿ ಕಾಡಿಗೆ ಬಂದಿರ್ತಾರ, ಒಂದು ಇದು ಮಾಡಿದ್ರೆ ರಿಯಾಲಿಟಿ ಶೋ, ಅದಕ್ಕೆ ಫಸ್ಟ್ ನಾನೇ ಹೋಗಿರ್ತೀನಿ ಏನೋ. ಅಷ್ಟು ಸಖತ್ತಾಗಿದೆ ಮಾತ್ರ, ಸೂಪರಾಗಿದೆ. ಎಷ್ಟು ಸಖತ್ತಾಗಿದೆ ಲೊಕೇಶನ್ ಮಾತ್ರ. ನಮ್ಮ ನೋಡ್ಕೊಂಡು ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದರು, ಬೇರೆಯವರು. ಹೀಗೆ ಅವ್ರಿಗೆಲ್ಲ ಫೋಟೋ ತಗೊಂಡು ಕೊಟ್ಟು ನೋಡೋಣ ಇಲ್ಲಿಂದ. ಲೊಕೇಶನ್ ಮಾತ್ರ ಸೂಪರಾಗಿದೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವೇನಾದರೂ ರೈನಿ ಸೀಸನಲ್ಲಿ ಬಂದರೆ ಇದೆಲ್ಲ ನೋಡೋಕೆ ಅದೃಷ್ಟ ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಇವಾಗ ಮಾತ್ರ ಸಖತ್ತಾಗಿದೆ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಫುಲ್ಲು ಚೆನ್ನಾಗಿದೆ. ಸೈಕ್ ಲೊಕೇಶನ್ ನಮ್ಮ ನೋಡ್ಕೊಂಡು ಬೇರೆಯವರೆಲ್ಲ ಬರ್ತಿದ್ದಾರೆ. ಬನ್ನಿ ನಾವು ಹೊರಡೋಣ, ಇನ್ನು ಕುದುರೆ ಮುಖಕ್ಕೆ ಬೇರೆ ಹೋಗಬೇಕು. ಮಿಸ್ ಮಾಡಬೇಡಿ, ಲೊಕೇಶನ್ ಪಿಂಗ್ ಮಾಡಿರ್ತೀನಿ. ವಾವ್, ಸಖತ್ತಾಗಿದೆ. ಯೂಟ್ಯೂಬರಲ್ಲಿ ಒಂದು 2 ಸಬ್ಸ್ಕ್ರೈಬರ್ ಇಲ್ಲ, ಬ್ಲಾಗರ್ ಅಂತ ಕೇಳ್ತಾರೆ. ಏನು ಹೇಳೋದು ನೋಡಿ, ನೀವು ಯಾವ ಮಾಡಿ ಸಬ್ಸ್ಕ್ರೈಬ್ ವಾಟ್ ಎವರ್. ಚೆನ್ನಾಗಿದೆ, ಹೊರಡೋಣ ಇಲ್ಲಿಂದ.
ಸಾಕು, ಟೈಮ್ ಆಯಿತು. ಬನ್ನಿ ಹೋಗೋಣ. ಲೊಕೇಶನ್ ನೋಡ್ಕೊಂಡು ಇನ್ನೊಂದ್ಸತಿ ಸೈಕಾಗಿದೆ. ಸ್ಲಿಪ್ರಿ ಜಾರುತ್ತೆ ಸ್ವಲ್ಪ, ಇಂಗ್ಲೀಷೆಲ್ಲ ಹೇಳಕ್ಕೆ ಬರೋಲ್ಲ ನನಗೆ. ಸ್ಲಿಪ್ರಿ ಅಂತ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ ಬರುತ್ತೆ. ಸ್ವಲ್ಪ ಹುಷಾರಾಗಿ ಬನ್ನಿ, ಜಾರ್ಕೊಂಬರುತ್ತೆ. ಇನ್ನು ಮಳೆಗಾಲ ಬಂದರೆ ಇನ್ನೂ ಪಾಚಿ ಇರುತ್ತೆ, ಅವಾಗ ಇನ್ನೂ ಜಾರ್ಕೆ ಇರುತ್ತೆ. ಅವಾಗ ನಿಮ್ಮನ್ನ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಅಲೋ ಮಾಡ್ತಿದ್ದಾರೆ. ಇವಾಗ ಜಲ್ದಿ ಬಂದು ನೋಡ್ಕೊಂಡು ಹೋದರೆ ಈ ವ್ಯೂ ಸಿಗುತ್ತೆ ಆ ಫೋಟೋಗೆ, ಇಲ್ಲಾಂದರೆ ಆಮೇಲೆ ಅದು ಸಿಗಲ್ಲ. ಹೆಂಗಿದೆ ನೋಡಿ, ಇಷ್ಟೆಲ್ಲ ಹತ್ತಬೇಕು, ಸೂಪರಾಗಿದೆ. ಬನ್ನಿ ಮೇಲೆ ಹೋಗೋಣ. ಹಿಂಗೆ ಲೊಕೇಶನ್ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ಇದು ಮೇಲ್ಗಡೆಯಿಂದ, ಸೊ ನಾನು ಹೋಗಿದ್ದು ಅಲ್ಲಿ ಕೆಳಗಡೆ ಹೋಗಿದ್ದು. ಈ ಮರ ನೋಡು ಗುರು ಹೆಂಗಿದೆ. ಸೊ ಈ ಮರ ಏನು ಪಾಠ ಕಲಿಸುತ್ತೆ ಅಂದರೆ, ಎಷ್ಟೇ ಮಳೆ ಬರಲಿ ನೀನಾಗಿರು. ನೀನು ಇರೋ ಜಾಗ ತಪ್ಪ ಇರ್ಬೋದು, ಬಟ್ ಯಾವತ್ತಾದ್ರೂ ಒಂದು ದಿನ ನೀನು ದರ ಸೇರಿಸ್ತೀವಿ ಅಷ್ಟೇ. ಬಟ್ ಹಿಂಗೆ ಆಗಿದೆ ಮಾತ್ರ. ಎಲ್ಲ ಆಯಿತು, ಮುಗೀತು. ಇಲ್ಲಿಂದ ಹೊಡ್ತಾ ಇರೋದೆ. ಹತ್ಬೇಕಾದ್ರೆ ಬೆವರು ಬರ್ತೈತೆ, ಅಷ್ಟಿಷ್ಟು ಬರ್ತಾಯಿಲ್ಲ ಬೆವರು. ಸರಿಯಾಗಿದೆ. ಇಳಿಬೇಕಾದ್ರೆ ಹೋಗ್ಬೇಕಾದ್ರೆ ಗೊತ್ತಾಗಿಲ್ಲ, ಹತ್ಬೇಕಾದ್ರೆ ಅಂತೂ ಸಖತ್ ಬೆವರು ಬರ್ತೈತೆ. ಇವಾಗ ಜನ ಜಾಸ್ತಿ ಆದರು, ನಾವಿದ್ದಾಗ ಯಾರೂ ಇರಲಿಲ್ಲ, ಒಂದು 2-3 ಜನ ಇದ್ದಾರೆ ಅಷ್ಟೇ. ಬಟ್ ಇವಾಗ ತುಂಬ ಜನ ಆಗ್ತಿದ್ದಾರೆ. ಬನ್ನಿ ಹೋಗೋಣ. ಚಿಲ್ಡ್ರನ್ಸ್ಗೆ ಎಷ್ಟು ಅಲ್ಲವಿದೆ? ಹಾಂ, ಚಿಲ್ಡ್ರನ್ಸ್ಗೆ 25, ಅಡಲ್ಟ್ಸ್ಗೆ 50, ಫಾರಿನರ್ಸ್ಗೆ 400 ಅಂತೆ. ಅದು ಯಾಕಪ್ಪ ಫಾರಿನರ್ಸ್ಗೆ 400 ನಂಗಂತೂ ಗೊತ್ತಿಲ್ಲ. ಬಟ್ ಲೊಕೇಶನ್ ಮಾತ್ರ ಬೆಂಕಿಯಾಗೈತೆ. ಒಂದು ಸ್ವಲ್ಪ ಸುಧಾರಿಸ್ಕೊಬೇಕು. ಗಾಡಿ ಬೇರೆ ಬಿಸಿಲು ನಿಲ್ಲಿಸ್ಬಿಟ್ಟಿದ್ದೀನಿ, ಬಿಸಿಯಾಗಿರುತ್ತೆ ಸೀಟ್. ಇವಾಗ ಕೂತ್ರೆ ಪರಮಾನಂದ. ಸರಿ ಬನ್ನಿ ಹೊರಡೋಣ. ಅಂಬಿ ಫಾಲ್ಸ್ ಅಂತೆ, ಸಖತ್ತಾಗಿದೆ. ರೈನಿ ಸೀಸನಲ್ಲಿ ಇಂದ ಸಖತ್ತಾಗಿ ನೀರು ಬರ್ತಾ ಇರ್ಬೋದೇನೋ ಗೊತ್ತಿಲ್ಲ. ಹೊರಗಡೆ ಹೋಗಿ ಜಾಗ ಇದೆಯೋ ಇಲ್ವೋ, ಬಟ್ ಹೊರಡೋಣ. ಚೆನ್ನಾಗಿದೆ ಕಡಂಬಿ ಫಾಲ್ಸ್. ಹಾಗೆ ನಮ್ಮ ದೋಸ್ತುಗಳು ಸಿಕ್ಕಿದ್ರು. ಅವನ ಹೆಸರು ಶಿಷ್ಯ, ಅವನ ಹೆಸರು ಕೆಂಚ, ಇನ್ನೊಬ್ಬನ ಹೆಸರು ಕರಿಯ. ಇಷ್ಟೊಂದು ಹತ್ರ ಬಂದ್ಬಿಟ್ಟ. ಏನು ನನ್ನ ಹತ್ರ ಏನೂ ಇಲ್ಲವೇ ಇಲ್ಲ ಕಣ ತಿನ್ನೋಕ್ಕೆ. ಏನು ಕೊಡಲಿ ನಿನಗೆ? ಸರಿ, ಓಕೆ, ಬಾಯ್, ಟಾಟಾ, ಹೊರಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.